ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ESP ಅಂತ ಒಂದು ಪ್ರಿಂಟರ್ ತರಿಸಿದೀವಿ. ಆ ಪ್ರಿಂಟರ್ನ ಅನ್ಬಾಕ್ಸ್ ಮಾಡ್ಬಿಟ್ಟು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಜೊತೆಲಿ ಯಾವ ರೀತಿ ಓಪನ್ ಮಾಡಿ ಯಾವ ತರ ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೋಣ. ಬ್ರೋ ಬನ್ನಿ ಅನ್ಬಾಕ್ಸ್ ಮಾಡ್ರಿ. ನಮ್ಮ ಸ್ನೇಹಿತರು ಇವಾಗ ಅನ್ಬಾಕ್ಸ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಪ್ರಿಂಟರ್ ಬಗ್ಗೆ ನನ್ಗೇನು ಅಷ್ಟು ಐಡಿಯಾ ಇಲ್ಲ. ಬಟ್ ಇವರು ಮುಂಚೆಲ್ಲ ಒಂದು ಸರ್ವಿಸ್ ಸೆಂಟರ್ ಅಂತ ಅಂದ್ರೆ ಇವಾಗ ಒಂದು ಜೆರಾಕ್ಸ್ ಅಂಗಡಿನ ಇಟ್ಟಿದ್ರು ಇವರು. ಅದರಿಂದಾಗಿ ಪ್ರಿಂಟರ್ ಬಗ್ಗೆ, ಈ ಜೆರಾಕ್ಸ್ ಮಿಷಿನ್ ಬಗ್ಗೆ ಎಲ್ಲ ತುಂಬಾ ಐಡಿಯಾ ಚೆನ್ನಾಗಿದೆ ಅವರಿಗೆ. ಅದಕ್ಕೋಸ್ಕರ ಅವರೇ ಒಂದು ಪ್ರಿಂಟರ್ ತಗೊಂಡ್ಬಂದಿದ್ದಾರೆ. ಯಾವ ರೀತಿ ಓಪನ್ ಮಾಡ್ತಾರೆ, ಯಾವ ರೀತಿ ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳೋಣ. ಎಷ್ಟಾಯ್ತು ಬ್ರೋ ಬಿಲ್ಲು? ಬಿಲ್ಲು 25,000. 25,000. ಆನ್ಲೈನ್ ಜಾಸ್ತಿ ಐತಲ್ವಾ? ಆನ್ಲೈನ್ 30,000 ಇದೆ. ಆನ್ಲೈನ್ 30,000 ಇತ್ತು ಗೈಸ್. ಬಟ್ ನಮ್ಗೆ ಆಫ್ಲೈನ್ ಅಲ್ಲೇ 25,000ಕ್ಕೆ ಸಿಕ್ಕಿದೆ. ಇವಾಗ ಓಪನ್ ಮಾಡ್ತಾರೆ. ನಾಲ್ಕು ಕೊಟ್ಟಿದ್ರು. 4 ಯಾವ್ಯಾವ ಕಲರ್ ಅದು? ಬ್ಲ್ಯಾಕ್, ಯೆಲ್ಲೋ, ಮೆನ್ಥಾಲ್, ಇನ್ನೊಂದು ಸಿ. ಅಂದ್ರೆ ಅದು ಹೆಸರು ಕೂಡ ಅದು ಇದಕ್ಕೆ YMC ಅಂತ. YMC. ಸರಿ. ಅಂದ್ರೆ ಅದು ಖಾಲಿ ಆದ್ರೆ ಸಪ್ರೇಟ್ ಸಿಗುತ್ತಾ ನಮಗೆ? ಸಿಗುತ್ತಾ? ಅಂದ್ರೆ ಅದು ಒಂದು ಬಾಟ್ಲಲ್ಲಿ ಎಷ್ಟು ಪ್ರಿಂಟ್ ಹಾಕ್ಬೋದು ನಾವು? ಕಲರ್ ಪ್ರಿಂಟ್ ಪ್ರಕಾರ ಆದ್ರೆ ಹತ್ರ ಕಲರ್ ಪ್ರಿಂಟ್ ಬಂದು 6,000 ಹಾಕ್ಬೋದು. 6,000. ಬ್ಲ್ಯಾಕ್ ಅಂಡ್ ವೈಟ್ 5,500, 8,500 ಬ್ಲ್ಯಾಕ್ ಅಂಡ್ ವೈಟ್. ಬ್ಲ್ಯಾಕ್ ಅಂಡ್ ವೈಟ್ 8,500. ಕಲರ್ ಆದ್ರೆ 6,500. ಈಗ ಅವ್ರು ಕೊಟ್ರ ಕಲರ್ ಅಲ್ಲಿ ಅಷ್ಟು ಹಾಕಾದ್ಮೇಲೆ ನಾವು ಕಲರ್ ತಗೋಬೇಕಾ? ಇದು ಪವರ್ ಕೇಬಲ್. ಅದು ಹೇಗೆ ಕನೆಕ್ಟ್ ಮಾಡಿ ತೋರಿಸ್ತೀರಾ? ಮತ್ತೆ ಇದ್ರಾಗ ಒಂದು ಏನದು ಡಾಟಾ ಕೇಬಲ್ ಅಂತ ಕೊಟ್ಟಿದ್ರು. ಡಾಟಾ ಕೇಬಲ್ ಅಂದ್ರೆ ಸಿಸ್ಟಮ್ ಹಾಕಲ್ವಾ ಅದು? ಮತ್ತೆ ಮ್ಯಾನ್ಯುವಲ್ ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ಅಷ್ಟು. ಬಾಕ್ಸ್ ಅಲ್ಲಿ ಇನ್ನೇನಿಲ್ಲ. ಬಾಕ್ಸ್ ಅಲ್ಲಿ ಇನ್ನೇನಿಲ್ಲ. ಅಲ್ಲೇನೋ ಬ್ಲೂ ಕಲರ್ ಇದೆಯಲ್ಲ, ಅದೇನದು? ಇಲ್ಲ ಇದು ಈ ಸಿಸ್ಟಮ್. ಗೈಸ್ ನೋಡಿ, ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಆಫೀಸ್ ಯೂಸಿಗೆ ಇಲ್ಲ ಮನೆಗೆ ಯೂಸ್ ಬೆಸ್ಟ್ ಆಗುತ್ತಾ ಇದು? ಸಿಂಪಲ್ ಆಗಿ ಆಫೀಸ್ ಯೂಸ್ ಮಾಡ್ಕೋಬಹುದು, ಮನೆಗೆ ನಾವು ಕಿಡ್ಸ್ ವರ್ಕ್ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಈಗ ಮನೇಲಿ ಪಾಕ್ ಇದೆ ಅಂತ ಅಂದ್ರೆ ಪ್ರಾಜೆಕ್ಟ್ ವರ್ಕ್ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಮನೆಗೆ ಬೇಕು ಅಂದ್ರೆ ತಗೋಬಹುದು. ಅಂದ್ರೆ ಕಮ್ಮಿದು ಸಿಗುತ್ತೆ ಇದರಲ್ಲಿ. ಇದ್ರ ಕಮ್ಮಿಲೂ ಸಿಗುತ್ತೆ, ಒಂದು 12,000 13,000 ಸಿಗುತ್ತೆ. ಈ ಮಾಡಲ್ ಸಿಗಲ್ಲ, ಸ್ವಲ್ಪ ಬೇರೆ ಮಾಡಲ್ ಸಿಗುತ್ತಾವ. ಇವು ಬೇಸ್ ಮಾಡಲ್ ಅಂತ ಸಿಗ್ತಾವ. ಅಂದ್ರೆ ಬರೀ ಪ್ರಿಂಟ್ ಮಾತ್ರ ಸಿಗುತ್ತೆ, ಸ್ಕ್ಯಾನ್ ಸಿಗಲ್ಲ ಅನ್ಸುತ್ತೆ. ಸ್ಕ್ಯಾನ್ ಸಿಗಲ್ಲ. ಇದು ಆಡೋದು ಎಲ್ಲ ಸಿಗುತ್ತೆ ಇದಕ್ಕೆ. ಇದು ವೈಫೈ ಕನೆಕ್ಟ್ ಮಾಡ್ಕೋಬಹುದು. ಈಗ ನಾವು ಬೇಕು ಅಂದ್ರೆ ಮೊಬೈಲ್ ನ ಪ್ರಿಂಟ್ ತೆಗಿಬೋದಾ? ಇದು ಮೊಬೈಲ್ ಪ್ರಿಂಟ್ ತೆಗಿಬಹುದು. ತೋರಿಸ್ತೀರಾ ಇವಾಗ? ಎಲ್ಲ ಇದು ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ಬೇಕಾ ಇದನ್ನ? ಎಲ್ಲ ಟ್ಯಾಗ್ ಕೊಟ್ಟಿರ್ತಾನೆ, ಎಲ್ಲ ನಾವು ನೀಟಾಗಿ ಬಿಚ್ಕೋಬೇಕು. ಗೊತ್ತಾಗ್ಬೇಕಲ್ಲ ಅವನು. ಇಲ್ಲಿ ಲಿಂಕ್ ಹಾಕ್ಬೇಕು ಫಸ್ಟ್. ನಾವು ಲಿಂಕ್ ಹಾಕ್ಬೇಕಾ? ಯಾವ ಸೈಡ್ ಹಾಕ ಲಿಂಕ್? ಈ ಕಡೆ ಇಲ್ಲಿ ಕೊಟ್ಟಿರ್ತಾನ, ಯಾವ ಕಲರ್ ಹಾಕ್ಬೇಕು ಅಂದ್ರೆ ಅದ್ರಾಗೆ ಫೀಡ್ ಮಾಡ್ಬೇಕು ನಾವು. ಲಿಂಕ್ ಹಾಕ್ಬೇಕಾ? ಲಿಂಕ್ ಮಾಡಿ ಓಪನ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಬೇಕು ನಾವು. ಏನಿಲ್ಲ, ಹಿಂಟ್ ಬಾಟ್ಲಿಂಗ್ ಓಪನ್ ಮಾಡೋದು. ಇಲ್ಲಿ ಬ್ಲ್ಯಾಕ್ ಐತಲ್ಲ, ಇದು ಓಪನ್ ಮಾಡ್ಕೊಂಡು ಇದನ್ನ ಹಿಂಗೆ ಇಟ್ಬಿಡೋದು. ಇದ್ರಾಗ ಹಿಂಗೆ ಫಿಕ್ಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹಿಂಗೆ ಅದರಲ್ಲೇ ಹೋಗುತ್ತೆ. ಎಷ್ಟೊತ್ತು ಬೇಕು? ಒಂದು ಹಿಂಗೆ ಇದು ಮಾಡೋಕೆ ಏನಿಲ್ಲ, ಒಂದು 20 ಸೆಕೆಂಡ್ಸಲ್ಲಿ ಇದಾವೆ. ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ಹಾಕೋದು. ಈಗ ಎಷ್ಟು ಫಿಲ್ ಆಗ್ತದೆ ಇಲ್ಲಿ ತೋರಿಸ್ತದೆ. ತೋರಿಸ್ತಾ ಇದೆ ನೋಡ್ರಿ.
ಅಂದ್ರೆ ಬ್ಲ್ಯಾಕ್ ಸ್ವಲ್ಪ ಜಾಸ್ತಿ ಏನಾಗಿದೆ ಅಲ್ಲ. ಹ್ಞೂ ಬ್ಲ್ಯಾಕ್ ಜಾಸ್ತಿ ಇದೆ, ಅದಕ್ಕೆ ಬ್ಲ್ಯಾಕ್ ಮಾಡಿ ಪ್ರಿಂಟ್ ಜಾಸ್ತಿ ಬರ್ತಾವಲ್ಲ ಅದಕ್ಕೆ. 8,000 ಪ್ರಿಂಟ್ ಅದೇ ಬರ್ತಾವೆ. ಇಲ್ಲಿ ಸೌಂಡ್ ನಮ್ಮ ಸೌಂಡನ್ನು ಕೇಳುತ್ತೆ. ಅಂದ್ರೆ ಖಾಲಿ ಆಗ್ತಾರಲ್ಲ ಬಾಕಿಂದ. ಹಾಂ ಇವಾಗ ಇಂಕೆಲ್ಲ ಫಿಲ್ ಆಗಿದೆ, ತುಂಬ ಆಯ್ತಾ? ಫುಲ್ ತುಂಬ ಐತೆ. ಇವಾಗ ಇದನ್ನು ಬಾಟ್ಲಿ ಸುಮ್ಕೆ ಏನಿಲ್ಲ, ಹಿಂಗೆ ಸಿಂಪಲಾಗಿ ಹಿಂಗೆ ಹೇಳಿದ್ರೆ ಬಂದ್ಬಿಡುತ್ತೆ ಅಷ್ಟೇ. ಆಮೇಲೆ ಇದು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಕಲರ್ ಹಾಕ್ಬೇಕಾ? ನೆಕ್ಸ್ಟ್ ಸಿ. ಇಂಕ್ ಆಗೋ ಮಾತ್ರ ಯಾವ ಕಲರಲ್ಲಿ ಅದೇ ಹಾಕ್ಬೇಕು, ಇಲ್ಲಾಂದ್ರೆ ಮಿಷನ್ ಪ್ರಿಂಟ್ ಕಲರ್ ಸೇಮ್ ಕೊಡಲ್ಲ. ಬರಲ್ಲ ಸೇಮ್. ಹ್ಮ್ ಅಲ್ಲ ಈಗ ಮಿಸ್ ಆಗಿ ನಾನು ವೈ ಹಾಕತ್ರ ಎಮ್ ಹಾಕ್ತೀನಿ, ಎಮ್ ಹಾಕತ್ರ ವೈ ಹಾಕ್ಬಿಡ್ತೀನಿ ಅಂತ ಅದನ್ನ ತಿರ್ಗಾ ರಿಪೇರಿ ಮಾಡ್ಕೊಬೇಕು, ಹೆಂಗ್ ಮಾಡ್ಕೋಬೇಕು? ರಿಪೇರ್ ಮಾಡ್ಬೇಕು, ಪೂರ್ತಿ ಟ್ಯಾಂಕ್ ಎಲ್ಲ ಖಾಲಿ ಮಾಡ್ಬೇಕು ನಾವು. ಸರ್ವಿಸ್ ಅಲ್ಲ, ಸೆಂಟರ್ ಹೋಗಿ ಅವರೇ ಸರ್ವಿಸ್ ಸೆಂಟರ್ ಕೊಟ್ಟು ಹೋದ್ರೆ ಅವರೇ ಪೂರ್ತಿ ಇರೋ ಮಿಷನ್ ಅಲ್ಲಿ ಇಂಕ್ ಎಲ್ಲ ಖಾಲಿ ಮಾಡಿ ಮತ್ತೆ ಹೊಸದಾಗಿ ಇಂಕ್ ಹಾಕೊಂಡು ಇದು ಮಾಡ್ಕೋಬೇಕು. ಅಂದ್ರೆ ಇಂಕ್ ಹಾಕ್ಬೇಕಾದ್ರೆ ಮಿಸ್ ಆಗೋ ಕೂಡ ಕೇರ್ಫುಲ್ ಆಗಿ ಹಾಕ್ಬೇಕು ಅಂತ. ಮಿಸ್ ಆಗಕ್ಕೂ ಹೊಗೆನೆ. ಮಿಸ್ ಹಾಕೊಂಡ್ರು ನಾವು ರೆಡ್ ಬರೋದ್ರಲ್ಲಿ ಬ್ಲ್ಯಾಕ್ ಬರ್ತವೆ, ಬ್ಲ್ಯಾಕ್ ಬಲ್ ರೆಡ್ ಬರುತ್ತೆ ಹಂಗ. ಹೌದಾ? ಅದ್ರಲ್ಲೂ ಒಬ್ಬೊಬ್ರು ಎಡ್ವರ್ಟ್ ಮಾಡೋರು ಇರ್ತಾರೆ, ನೋಡ್ಕೊಂಡು ಹಾಕಬೇಕು. ಇವಾಗ ಯಾವ ಕಲರ್ ಹಾಕ್ತಾ ಇದ್ದೆ ಈಗ? ಎಂ ಮೆಜಂತಾ. ಅಂದ್ರೆ 4 ಕಲರಿಂದ ನಮ್ಗೆ ಎಲ್ಲಾ ಕಲರ್ ಪ್ರಿಂಟ್ ಸಿಗುತ್ತೆ. ಅದರ ಸಿಸ್ಟಮ್ ಇರುತ್ತೆ ಅದನ್ನು. ಈಗ ಮಿಕ್ಸರ್ ಅದೇ ಮಾಡ್ಕೊಳ್ತದೆ. ಈಗ ಗ್ರೀನ್ ಬೇಕು ಅಂತಂದ್ರೆ ಅದಕ್ಕೆಲ್ಲ ಅದೇ ಮಿಕ್ಸ್ ಅದೇ ಮಾಡ್ತಾರೆ. 4 ಕಲರ್ ಮಿಕ್ಸ್ ಆಗುತ್ತೆ ಟೋಟಲ್. ಲಾಸ್ಟ್ ಒನ್ ಇದು ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಇನ್ಫಿಟ್ ಇನ್ನ ಏನಾದ್ರು ಮಾಡ್ಬೇಕಾ ಇಲ್ಲ ಅಂತಂದ್ರೆ ಹೆಂಗೆ ಅಂತ ಕನೆಕ್ಟ್ ಇವಾಗ ಮ್ಯಾನು ಇದು ಮತ್ತೆ ಆಮೇಲೆ ಇನ್ಸ್ಟಾಲ್ ಮಾಡುತ್ತೆ ಒಳಗೆ. ಇಂಕೆಲ್ಲ ಹೋಗಿ ಅದೆಲ್ಲ ಹೊಸ ಮಿಷನ್ ಅಲ್ಲ, ಅದರಿಂದ ಹೆಡ್ ಇರುತ್ತೆ, ಹೆಡ್ ವರೆಗೂ ಇಂಕ್ ಹೋಗ್ಬೇಕು. ಹೋಗ್ಬೇಕಾ? ಅದಕ್ಕೆ ಇಷ್ಟು ಹಾಕಿದ್ರೆ ಇನ್ನ ಇಷ್ಟು ಇಂಕ್ ಉಳಿದಿರುತ್ತೆ ಲಾಸ್ಟ್ ದಿನ. ಅದು ನೆಕ್ಸ್ಟ್ ಖಾಲಿ ಆದಾಗ ರೀಫಿಲ್ ಮಾಡ್ಕೊಳ್ಳೋದು. ಅದು ಬರುತ್ತಾ ಆಚೆ ಫುಲ್ ಅದು? ಆಮೇಲೆ ಇದು ಖಾಲಿ ಆದ್ಮೇಲೆ ಹಾಕ್ಬೋದು. ಹಾಕ್ಬೋದಾ? ಈಗ ಇನ್ಸ್ಟಾಲ್ ಪ್ರಾರಂಭ ಮಾಡ್ತಾರೆ ಇವಾಗ. ಈ ಬ್ಯಾಕ್ ಸೈಡ್ ಒಂದು ಪವರ್ ಕೇಬಲ್ ಇರುತ್ತೆ. ಈಗ ಅದು ಸ್ವಿಚ್ ಆನ್ ಮಾಡೋಣ. ಪವರ್ ಕೇಬಲ್ ಕನೆಕ್ಟ್ ಮಾಡಿ ಇದು ಆನ್ ಮಾಡ್ಬೇಕು. ಗೈಸ್ ನೋಡಿ ಫಸ್ಟ್ ಟೈಮ್ ಮಿಷನ್ ಆಗ್ತಾ ಇದೆ ಪ್ರಿಂಟರು. ಇದು ಗೈಸ್ ನೋಡಿ ಕಲರ್ ಅಷ್ಟೇ ಸಕಾಲಾಗಿ ಬರ್ತಾ ಇದೆ. ಎಲ್ ಇ ಡಿ ಎಲ್ಲ ನೋಡಿ, ಎಲ್ ಇ ಡಿ ಎಷ್ಟು ಸಕಾಲ ಬಂತು ಅಂತ. ಹಾಕೋಬೇಕಲ್ಲ. ಇವಾಗ ಆಟೋಮೆಟಿಕ್ ಆಗಿ ಒಂದು 5 ನಿಮಿಷಕ್ಕೆ ಅದು ಇನ್ಸ್ಟಾಲ್ ಆಗುತ್ತೆ. 5 ನಿಮಿಷ ಇಲ್ಲಿ ತೋರಿಸುತ್ತಾ ಅದು? ಇದು ಇನ್ಸ್ಟಾಲ್ ಆದ್ಮೇಲೆ ಇದು ಲೈಟ್ ಆಫ್ ಆಗುತ್ತೆ, ಇದು ಬ್ಲಿಂಕ್ ಆಗೋದು ನಿಲ್ಲುತ್ತೆ. ಇಂಗ್ಲಿಷ್ ಇದೇನು ಮಾಡೋದು? ಮಾಡ್ದೆ ಈಸಿಲಿ ಸ್ಟಾರ್ಟ್ ಅಪ್ accept. ಓಕೆ, ಈಗ ಇಂಡಿಯಾ ಸೆಲೆಕ್ಟ್ ಮಾಡಬೇಕು. ಇಂಡಿಯಾ, ನಾವು ಇಂಡಿಯಾದವರಲ್ಲ, ಅದಕ್ಕೆ ಇಂಡಿಯಾ ಮಾಡಬೇಕು. ಅವಾಗ ಪ್ರೊಸೆಸಿಂಗ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಓಕೆ ಮಾಡಬೇಕು. ಪ್ರೊಸೆಸಿಂಗ್ ಆಗ್ತೈತೆ ಮಾಡೋಣ. ಏನ್ ಬ್ರೋ ಅದು ಲೋಡ್ ಆಗ್ತಾ ಇದ್ದಾ?
ಹೊಸ ಮಿಷಿನ್ ಅಲ್ಲ, ಇವಾಗೆಲ್ಲ ಹಿಂಗೆಲ್ಲ ಒಂದು ಹೆಡ್ ಹತ್ರ ಹೋಗ್ಬೇಕು. ಏನ್ರಿ 11 ಮಿನಿಟ್ಸ್ ಅಂತೆ. ಹೇಳಿ ಅದ್ರ ಕಟ್ ಮಾಡಿ. 11 ಮಿನಿಟ್ಸ್ ವೇಟ್ ಮಾಡಬೇಕು ಗೈಸ್. ಇವಾಗ 11 ಮಿನಿಟ್ಸ್ ವೇಟ್ ಮಾಡೋದು. ಒಂದು ಪ್ರೊಸೆಸ್ ಆಗ್ತಾ ಇದೆ. ಫುಲ್ ಪ್ರೊಸೆಸ್ ಆಗ್ಬೇಕಿದು. ಇದು ಪ್ರೊಸೆಸ್ ಆಗ್ರಿ. ಪ್ರೊಸೆಸ್ ಆಗ್ತಿದ್ದಂಗೆನೆ ನೋಡೋಣ. ಅಡ್ಜಸ್ಟ್ ಏನ್ ಮಾಡ್ಬೇಕ್ರಿ ಈಗ? ಟು ಅಡ್ಜಸ್ಟ್. ಓಕೆ, ಅಡ್ಜಸ್ಟ್ ಟು ಅಡ್ಜಸ್ಟ್. ಆಮೇಲೆ ಅಲೈನ್ಮೆಂಟ್ ಕೊಡಿಂದ್ರೆ ಹೇಳ್ದು ಸ್ಟಾರ್ಟ್ ಮಾಡೋದು. ಲೆಟರ್ ಡನ್. ಪ್ರೊಸೆಸ್ ಈ ಪೇಪರ್ ಶೀಟಿಂಗ್ ಮಾಡ್ಕೋಬೇಕು. ಟ್ರೈ ಏನಾಗ್ತೀವಿ ಒಂದು A4 ಎಲ್ಲರೂ ಹಾಕೋದು ಪ್ಲೇನ್ ಪೇಪರು ಅಷ್ಟೇ. ಡನ್. ಪ್ರಿಂಟ್ ಹಾಕ್ರಿ ಇವಾಗ ನೋಡೋಣ. ಒಂದು ನೀವು ವೈಫೈ ಹೆಂಗೆ ಮಾಡ್ಬೇಕು ಅಂದ್ರೆ ಎಲ್ಲ ಸೆಟ್ಟಿಂಗ್ ಇರ್ತಾ ನೀವು ಚೆಕ್ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಪಿನ್ನು ಎಲ್ಲ ಇದು ಮಾಡ್ಕೋಬೇಕು. ಈಗ ವಿಡಿಯೋ ತುಂಬಾ ಲೆಂತ್ ಆಗೋಗುತ್ತೆ, ನೋಡ್ದವ್ರಿಗೆ ಬೋರ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈಗ ಫಸ್ಟ್ ಒಂದು ಹಾಕ್ಬಿಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಕಲರ್ ಹಾಕ್ತೀರಾ ವೈಟ್ ಅಂಡ್ ಬ್ಲಾಕ್ ಹಾಕ್ತೀರಾ? ಕಲರ್ ಹಾಕ್ತೀರಿ. ಪೇಪರ್ ಹಾಕೋದು ಇಲ್ಲಿ ಎಲ್ಲಿ? ಸೆಟ್ ಆಯ್ತು. ಅದು ಕರೆಕ್ಟ್ A4 ಸೈಜ್ ಬಂತಂದು ಇರುತ್ತದೆ. ಮಾಡ್ಕೋಬೇಕು. ಇವಾಗ ಒಂದು ಸ್ಕ್ಯಾನ್ ಯಾವ್ದನ್ನ ಮಾಡಿ ಇಡ್ಬೇಕು. ಯಾವ್ದನ್ನ ಕೊಡ್ರಿ. ಸ್ಕ್ಯಾನ್ ಮಾಡ್ತೀರಾ? ನಿಮ್ಮ ಡಾಕ್ಯುಮೆಂಟ್ ಇಡ್ತಾ ಇದ್ದೀರಾ ಈಗ? ಸ್ಕ್ಯಾನ್ ಬೇರೆ. ಸ್ಕ್ಯಾನ್ ಅಂದರೆ ಇದು ಕಾಪಿ. ಹಿಂಗೆ ಇದು ಕಾಪಿ ಅಂದರೆ ಕಾಪಿ ಮಾಡೋದು. ಓಕೆ ಮಾಡಬೇಕು. ನಿಮ್ಗೆ ಕಲರ್ ಬೇಕಾ ಬ್ಲ್ಯಾಕ್ ಆ್ಯಂಡ್ ಬೇಕು ಕೇಳುತ್ತೆ. ನಮ್ಗೆ ಬ್ಲ್ಯಾಕ್ ಆ್ಯಂಡ್ ಬೇಕಂದ್ರೆ ಬ್ಲ್ಯಾಕ್ ಆ್ಯಂಡ್ ಓಕೆ ಮಾಡಿದ್ರೆ ಕಲರ್ ಮಾಡಿರಿ. ಕಲರ್ ಈಗ ಕಲರ್ ಕ್ಲಿಕ್ ಮಾಡಬೇಕು. ಎಷ್ಟು ಕಾಪಿ ಬೇಕು ಒಂದೇ ಸಾಕು. ಹಂಗೆ ಅಡ್ಜಸ್ಟ್ ಮಾಡ್ಕೊಂತಾರೆ. ಇದಕ್ಕೆ ಇದು ಬ್ರೈಟ್ನೆಸ್ ಚೇಂಜ್ ಕಡಿಮೆ ಮಾಡ್ಬೇಕಾ ಅಂದು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಲ್ಲಿ ಗೈಸ್ ನೋಡಿ ಇವಾಗ ಆಗ್ತಾ ಇದೆ. ಗೈಸ್ ನೋಡಿ ಯಾವ ರೀತಿ ಪ್ರಿಂಟ್ ಬಂದಿದೆ ಅಂತ. ಅಂದ್ರೆ ತುಂಬಾ ಸಖತ್ತಾಗಿ ಬಂದಿದೆ ಅಂತಂದ್ರೆ ರಿಯಲ್ ಮತ್ತೆ ಏನ್ ಕಾಪಿ ಬಂದಿದೆ ಎರಡು ಕೂಡ ಅಲ್ಲೇ ಪಕ್ಕದಲ್ಲೇ ಇಟ್ಟಿದೀವಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಎಷ್ಟು ಬರ್ತೈತೆ ಅದನ್ನ ತೋರಿಸ್ಬಿಡ್ರಿ. ಇಷ್ಟು 10,000 ಪ್ರಿಂಟ್ ತೆಗೆದ್ಮೇಲೆ ಇದು 10,000 ಆಗ್ಬೇಕಾ? ಅವಾಗ ಇದು ಚೇಂಜ್ ಮಾಡ್ಕೋಬೇಕು. ಏನದು? ಇದು ಇಂಕ್ ವೇಸ್ಟರ್ ಅಂತಾರೆ, ಇಂಕ್ ಪ್ಯಾಡ್ ಅಂತಾರೆ. ಇದ್ರಾಗ ಬರ್ತದೆ ಆಲ್ರೆಡಿ ಬಂದಿರತ್ತಲ್ಲ. ಇಂಕ್ ವೇಸ್ಟರ್ ಪ್ಯಾಡ್ ಚೇಂಜ್ ಮಾಡ್ಬೇಕಾ? ಪ್ಯಾಡ್ ಏನು ಸಿಗುತ್ತದ? ಪ್ಯಾಡ್ ನೆಪ್ಸಮ್ ಸರ್ವಿಸ್ ಸೆಂಟ್ರಲ್ಲಿ ಸಿಗುತ್ತೆ. ಅದೇ ಸಿಗುತ್ತಾ? ಬೈ ಚಾನ್ಸ್ ಪೇಪರ್ ಏನು ಸಿಕ್ಕಾಕೊಂಬಿಟ್ರೆ ಇದು ತೆಗೆದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪೇಪರ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಸಿಗಾಕೊಂಡಿದ್ರೆ ಇದು ತೆಗೆದ್ರೆ ಹಿಂಗೆ ಸಿಂಪಲ್ ಆಗಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ತೆಗೆದ್ರೆ ಸಾಕು. ತೆಗೆದ್ರೆ ಸಾಕು. ಗೈಸ್ ನೋಡಿ ಇಷ್ಟೇ ಈಸಿಯಾಗಿ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಬೇಕು ಅಂತ ಅಂದ್ರೆ ಕಲರ್ ಪ್ರಿಂಟ್ ವೈಟ್ ಅಂಡ್ ಬ್ಲಾಕ್ ಯಾವ ರೀತಿ ಬೇಕಾದ್ರೂ ನಾವು ಇಲ್ಲೇ ಸ್ಕ್ಯಾನ್ ಮಾಡಿ ಹಾಕೋಬಹುದು. ಇಲ್ಲ ಅಂತಂದ್ರೆ ನೀವು ಮೊಬೈಲಲ್ಲಿ ಕನೆಕ್ಟ್ ಮಾಡ್ಕೊಂಡು ಮೊಬೈಲಲ್ಲಿ ಬೇಕಾದ್ರೆ ನೀವು ಮೊಬೈಲಲ್ಲಿ ನೀವು ಪ್ರಿಂಟ್ನ ತೆಗಿಬೋದು. ಅಂದ್ರೆ ಈಸಿಯಾಗಿ ನೀವು ಆಫೀಸಲ್ಲಿ ಆಗಲಿ ಇಲ್ಲ ಅಂತಂದ್ರೆ ಮನೇಲಿ ಆಗಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ತರ ಒಂದು ಪ್ರಿಂಟರ್ ಇಟ್ಕೊಂಡಿದ್ರೆ. ವಿಡಿಯೋ ತುಂಬಾ ಲೆಂತ್ ಆಗ್ತಾ ಇದೆ, ಅದರಿಂದಾಗಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದೀವಿ. ಬಾಯ್.